ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ದೇವಗಿರಿ ಒಳಗಿದ್ದೀವಿ. ದೇವಗಿರಿ ದೇವಸ್ಥಾನ ನಮ್ಮ ಮನೆ ದೇವರು. ಸೊ ಅದಕ್ಕೋಸ್ಕರ ಇವತ್ತು ದೇವಗಿರಿ ಒಳಗೆ ಯಾವ ಥರ ದೇವ್ರು ಇದ್ದಾವೆ ಮತ್ತು ಹುಣ್ಣಿಮೆ ಇರೋದ್ರಿಂದ ಸ್ವಲ್ಪ ರಶ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಮ್ಮನ ದೇವ್ರ ಗುಡಿಗೆ ಹೋಗ್ಬೇಕಂದ್ರೆ ಇದು ಎಂಟ್ರೆನ್ಸ್. ಇಲ್ಲಿಂದನ ದೇವ್ರ ಗುಡಿಗೆ ಹೋಗ್ತಾರ. ಆಮೇಲೆ ಮತ್ತು ಇಲ್ಲಿ ಮಸೂದಿ ಐತಿ ಎಲ್ಲಮ್ಮನ ಗುಡಿ ಹತ್ರ. ಈ ಸೈಡ್ ನೋಡಿದ್ರೆ ಎಲ್ಲಮ್ಮನ ಗೋಪುರ ಕಾಣಿಸಾಕತೈತಲ್ಲ, ಅದು ಎಲ್ಲಮ್ಮನ ದೇವ್ರ ಗುಡಿ. ಇಲ್ಲಿ ಮೆಟ್ಲ ಅದು ಇಳಿದು ಹೊಂಟೇವಿ. ಸೈಡ್ ಅದು ತೆಂಗಿನಕಾಯಿ ಅದು ಎಲ್ಲನೂ ಹಚ್ಚಿರ್ತಾರ. ತೊಗೊಳೋರು ತೊಗೋಬೋದು, ಇಲ್ಲಾಂದ್ರೆ ಊರಿಂದನೇ ತೊಗೊಂಬರ್ತಾರೆ ಒಬ್ಬೊಬ್ಬರು. ನಾವು ಊರಿಂದನೇ ತೊಗೊಂಡು ಬಂದಿದ್ವಿ, ಯಾಕಂದ್ರೆ ಅಲ್ಲಿ ರೇಟ್ ಜಾಸ್ತಿ ಅದು ಇರುತ್ತಲ್ಲ ಅದಕ್ಕೋಸ್ಕರ. ಇಲ್ಲೇನು ಕಾಣಿಸೋದತ್ತಲ್ಲ, ಇದು ಎಲ್ಲಮ್ಮನ ಗುಡಿ ಮುಂದಿಂದ ಜಾಗ. ಅದು ಸಖತ್ ರಶ್ ಇತ್ತು, ಯಾಕಂದ್ರೆ ಹುಣ್ಣಿಮೆ ಬಂತಂದ್ರೆ ಸಾಕು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಎಲ್ಲಮ್ಮ ಗುಡ್ಗೆ ಹೋಗೋದು, ದೂರ ಹೋಗೋಕದು ಆಗಂಗಿಲ್ಲಲ್ಲ, ಅವರೆಲ್ಲರೂ ದೇಗೇರಿಗೆ ಬರ್ತಾರೆ ಜಾಸ್ತಿ ನಾನು ಕೇಳಿರೋ ಮಟ್ಟಿಗೆ. ಆಮೇಲೆ ಎಂಟ್ರೆನ್ಸಿಗೆ ಅದು ಜೋಗಮ್ಗಳದು ಕುಂತಿರ್ತಾರೆ. ಆಮೇಲೆ ಈ ಸೈಡ್ದು ಕುಂಕುಮ ಭಂಡಾರ, ಆಮೇಲೆ ಬಳೆ ಅದು ಹಾಕೋರದು ಎಲ್ಲರೂ ಇರ್ತಾರೆ. ಈ ಸೈಡ್ ಜೋಗಮ್ಗಳದು ಹಾಡು ಎಷ್ಟು ಚೆನ್ನಾಗಿ ಹಾಡ್ತಿದ್ರು. ಹೋಗೋ ಮುಂದೆ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ಜಗ ರಶ್ ಇತ್ತು, ಜನನೂ ಜಾಸ್ತಿ ಇದ್ರಲ್ಲ. ಅದ್ರ ಸಂಬಂಧ ಈಗ ಬ್ಯಾಡ ಬಿಡು, ಹಂಗಾರ ಸ್ವಲ್ಪ ಗದ್ಲು ಕಡಿಮೆ ಆಗಿಂದ ಬಂದ್ರೆ ತಂದು ಸುಮ್ಮನೆ ಜನಕ್ಕೋಸ್ಕರ ಬ್ಯಾಡ್ ಸರಿಪ ಹೊಳ್ ಬರುತ್ತಾನ ಮಾಡ್ಕೊಂಡ್ರಾತು ಅಂತಂದು ನಾನು ಹೋದೆ. ಆಮೇಲೆ ಇಲ್ಲಿ ನೋಡ್ರಿ ಎಲ್ಲ ನೀರಿನ ವ್ಯವಸ್ಥೆ ಐತಿ. ಆಮೇಲೆ ದೀಡ್ ನಮಸ್ಕಾರ ಹಾಕೋದು ಹಾಕ್ತಿದ್ರು. ಎಲ್ಲಾನು ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಡ್ತಾರೆ ಅವರು. ಆಮೇಲೆ ಇದು ಹಣ್ಕಾಯಿ ಅದು ಎಲ್ಲ ನಾವು ಮಾಡಿಸ್ಕೊಂಡ್ವಿ ಹೋಗ್ತಾನ. ಇಲ್ಲಿ ಎಲ್ಲಮ್ಮನ ಪಾದಗಟ್ಟಿ ಐತಿ ಮುಂದನ. ಇಲ್ಲೇನ ಕರ್ಪೂರ ಅದು ಹಚ್ಚಲಾಗಿರ್ಬೋದು, ಊದಿನ ಕಡ್ಡಿ ಎಲ್ಲಾನು ಇಲ್ಲೇ ಮಾಡ್ತಾರೆ. ಯಾಕಂದ್ರೆ ಒಳಗೆ ಅದು ನಾವು ಆಲ್ರೆಡಿ ಎಲ್ಲಮ್ಮ ಗುಡಿಗೆ ಬಂದಾಗದು 1:30 ಹಿಂಗಾಗಿತ್ತು ಟೈಮ್, ಮಧ್ಯಾಹ್ನ ಹೊತ್ತು ಆಗಿತ್ತು. ನಮ್ಮ ಅವ್ವ ನಮ್ಮ ಅಪ್ಪಾಜಿನೂ ಹಣ್ಕಾಯಿ ಅದು ಎಲ್ಲ ಕೊಟ್ಟರು. ಹಣ್ಕಾಯಿ ಅದು ಎಲ್ಲ ಮಾಡಿಸ್ಕೊಂಡ್ವಿ ನಾವು. ಹಣ್ಕಾಯಿ ಅದು ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಮಂಗಳಾರತಿ ಅದು ಎಲ್ಲ ಚಲೋ ಮಾಡ್ತಾರೆ ಅವರು. ಎಲ್ಲಮ್ಮ ನೋಡ್ಬೇಕಂತ ನಾನು ಅವರು ಒಳಗೆ ಹೋಗೋದು ಹೊರಗೆ ಬರೋದು ಅದು ನಟ್ಟು ಕಾಣ್ಸೋಕ್ಕಾಗಲ್ಲ ಎಲ್ಲಮ್ಮ. ಆದರೂ ವಿಡಿಯೋ ಮಾಡಿ ಬಿಡಲಿಲ್ಲ, ಜಾಸ್ತಿ ಹೊತ್ತು ನಿಂತ್ಕೊಂಡು ವಿಡಿಯೋ ಮಾಡಿದೆ. ಯಾಕಂದ್ರೆ ನೋಡೋರ್ಗದು ಒಬ್ಬೊಬ್ಬರಿಗೆ ಗೊತ್ತಿರಲ್ಲಲ್ಲ ದೇಗೇರಿ ಎಲ್ಲವು ಹೆಂಗಿರ್ತಾಳೆ ಹೆಂಗೆ ಅನ್ನೋದು. ಅದಕ್ಕೋಸ್ಕರ ವಿಡಿಯೋ ಅದು ಮಾಡಿದೆ. ಮಂಗಳಾರತಿ ಅದು ಎಲ್ಲ ಆಯಿತು. ನೆಕ್ಸ್ಟ್ ಆಮೇಲೆ ನೋಡ್ರಿ ಇಲ್ಲಿ ಹೊರಗೆಲ್ಲ ನಾನು ನಮ್ಮ ಅಪ್ಪಾಜಿ ಕೂತ್ಕೊಂಡಿದ್ವಿ. ಮತ್ತು ನೆಕ್ಸ್ಟ್ ಬರುತ್ತದು ಕಾಯೋದು, ತೆಂಗಿನಕಾಯಿ ಹೊಡ್ಯೋರು, ಹಣ್ಕಾಯಿ ಅದು ಹಿಡಿಸ್ಕೊಳ್ಳೋರು ಅದೆಲ್ಲ ಆಯಿತು. ಎಲ್ಲಮ್ಮನ ಎಷ್ಟು ಚಂದ ಕಾಣ್ಸಾಕತ್ತಾವ ನೋಡಿ ಎಲ್ಲಮ್ಮ. ಆಮೇಲೆ ಅದು ಪ್ರಸಾದದ್ದೆಲ್ಲ ಇತ್ತಲ್ಲೇ ಗುಡಿ ಒಳಗನ ಪ್ರಸಾದ ಅದು ಇಟ್ಟಿದ್ರು. ಜಗ್ಗ ರಶ್ ಇತ್ತು, ಹೋಗೋಕ್ಕದು ಆಗ್ತಿರ್ಲಿಲ್ಲ. ಅದಕ್ಕೆ ಬೇಡ ಅಂತಂದು ನಾವು ಮತ್ತು ಬಂದ್ವಿ ಹೊರಗೆ. ಯಾಕಂದ್ರೆ ಆಮೇಲೆ ಹೋದ್ರಾತು ಅಂತಂದು ಇದು ಹಿಂದೆ ಎಲ್ಲಮ್ಮನ ಗುಡಿದದು ವಿಡಿಯೋ ಮಾಡಿದ್ನಿ. ಇಲ್ಲಿ ಒಳ್ಳೆ ರೂಟ್ ಐತಿ, ದೇಗೇರಿ ಬಸವಣ್ಣಗೆ ಹೋಗೋದು. ದೇಗೇರಿ ಬರೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ದೇಗೇರಿ ಎಲ್ಲಮ್ಮಗ ಮತ್ತು ದೇಗೇರಿ ಬಸವಣ್ಣಗೆ ಬರ್ತಾರೆ. ನಾವು ದೇಗೇರಿ ಬಸವಣ್ಣಗೆ ಹೋದ ಹೊಂಟ್ವಿ. ಇಲ್ಲೇ ಒಳ್ಳೆ ರೂಟ್ನಾಗ ಹಿಡ್ಕೊಂಡು ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕು. ಅದ ದೇಗೇರಿ ಬಸವಣ್ಣನ ಗುಡಿ ಕಾಣ್ಸಕತ್ತೈತಲ್ಲ ಅದು. ಯಾಕಂದ್ರೆ ಗಣಪತಿ ಹಬ್ಬ ಐತಲ್ಲ, ಅದಕ್ಕೆ ಅವರು ಡೆಕೋರೇಷನ್ ಅದು ಎಲ್ಲ ಮಾಡಾಕತ್ತಿದ್ರು. ಅಲ್ಲಿ ಏನೇನೋ ಜಗಗದ್ಲಿತ್ತದು ಒಂಚೂರು, ಅದನ್ನದು ಏನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ದೇಗೇರಿ ಒಳಗೆ 100ಕ್ಕಿಂತ ಹೆಚ್ಚು ದೇವ್ರು ಅದಾವಂತ. ಆಮೇಲೆ ಇದೆಲ್ಲ ನೋಡ್ರಿ, ಇಲ್ಲಿ ಬನ್ನಿ ಗಿಡ ಐತಿ. ಆಮೇಲೆ ಒಳಗದು ಹೋದ್ವಿ ಎಂಟ್ರೆನ್ಸಿಗೆ. ಹೇಳಿನಲ್ಲ ನಾನು 100ಕ್ಕಿಂತ ಹೆಚ್ಚು ದೇವ್ರ ಗುಡಿ ಅದಾವು. ಅವರು ಒಂದು ಕಡ್ಲಿ ಚೀಲನ ಏನಾದರೂ ನೆನೆ ಇಟ್ಟು ಇವಾಗ ದೇವ್ರಿಗೆ ಒಂದೊಂದು ಇಟ್ಕೊಂತ ಹೋದ್ರೂ ಆ ಒಂದು ಕಡ್ಲಿ ಚೀಲನೂ ಸಹ ಇದಾಗಂಗಿಲ್ಲ ಅಂತ. ಅಂದ್ರೆ 100 ಅಲ್ಲ, ಎಷ್ಟು ಅದಾವನ್ನ ಹೇಳೋಕ್ಕಾಗಲ್ಲ. ಸಣ್ಣ ಸಣ್ಣ ಗುಡಿ ಅಷ್ಟು ದೇವ್ರ ಗುಡಿ ಅದಾವು. ಒಳಗದು ಹೋದ್ವಿ. ಇನ್ನೊಂದು ದೇಗೇರಿ ಒಳಗೆ ಎಷ್ಟೇ ರಶ್ ಇರಲಿ ಪಾಪ ಅವ್ರು ಏನೂ ಸಿಟ್ಟು ಮಾಡ್ಕೊಳ್ಳಲ್ಲ, ಬೈದಾಡಂಗಿಲ್ಲ. ಪ್ರತಿಯೊಬ್ಬರು ಬಂದಾಗೂ ಪ್ರತಿಯೊಬ್ಬೊಬ್ಬರಿಗೂ ಮಂಗಳಾರತಿ ಅದು ಸಪ್ರೇಟನ್ನು ಮಾಡ್ತಾರೆ ಪಾಪ. ಎಲ್ಲ ಹಣ್ಕಾಯಿ ಅದು ಮಾಡಿಸ್ಕೊಂಡ್ವಿ. ನೆಕ್ಸ್ಟ್ ಆಮೇಲೆ ಬಸವಣ್ಣಗದು ಎಲ್ಲ ಬೇಡ್ಕೊಂಡು ಮಂಗಳಾರತಿ ಅದು ಮಾಡಕತ್ತಿದ್ರು ಪೂಜಾರಿ ಅದು. ಎಲ್ಲ ಹಣ್ಕಾಯಿ ಅದು ಮಾಡಿಸ್ಕೊಂಡಿದ್ದಾತು. ಇನ್ನೇನಪ್ಪ ಇದು ಹೊರಗೆ ಬಂದ್ರೆ ಇಲ್ಲೊಂದು ಶಿವಾಲಯ ಐತಿ. ನಾವು ಕಲ್ಲಪ್ಪ ದೇವ್ರ ಗುಡಿ ಅಂತ ಹೇಳ್ತೀವಿ, ಒಬ್ಬೊಬ್ಬರು ಶಿವನ ದೇವಸ್ಥಾನ ಅಂತಂತಾರೆ.
ಆಮೇಲೆ ಇದು ಒಳಗದು ಹೋದ್ವಿ. ಸಖತ್ ಅಂದ್ರೆ ಅಷ್ಟು ಚಂದ ಕಟ್ಟ್ಯಾರ ಅವರು ಗುಡಿನ. ಜಗ್ಗ ಅಂದ್ರೆ ಎಷ್ಟು ಅಲ್ಲಿ ಹೋಗಿ ಕುತ್ಕೊಂಡ್ರು ಒಂದು ಸ್ವಲ್ಪ ಎಷ್ಟು ನೆಮ್ಮದಿ ಸಿಗ್ತೈತಿ ಅಂದ್ರೆ ದೇವ್ರ ಗುಡಿಗೆ ಹೋದಾಗೂ ನೆಮ್ಮದಿ ಸಿಗ್ತೈತಿ. ಆಮೇಲೆ ಇಲ್ಲಂತೂ ಅವ್ರ ಪೂಜಾರಿನ ಇರಲಿಲ್ಲ, ಯಾಕಂದ್ರೆ ಸಿ ಕ್ಯಾಮ್ರಾದು ಹಾಕಿ ಹೋಗ್ಬಿಟ್ಟಿದ್ರು, ಯಾರೇನು ಮಾಡ್ಕೊತಾರೆ ಬಿಡು ಅಂತಂದು. ಆಮೇಲೆ ಯಾರು ಇಲ್ಲದಕ್ಕೆ ನಾವು ಹಣ್ಕಾಯ್ದು ಹಿಡ್ಕೊಂಡು ತೀರ್ಥನ ನಾವು ತೊಗೊಂಡು ಬಂದ್ವಿ. ಚೆನ್ನಾಗಿತ್ತು ದೇವರು, ಚೆನ್ನಾಗಿ ಗುಡಿ ಕಟ್ಟ್ಯಾರ. ಗುಡಿ ಅದು ನೋಡಕತ್ರಂಗ ಸುಮ್ಮನೆ ಎಲ್ಲ ಮನ್ಸಿನ ದುಃಖಗಳು ಎಲ್ಲನೂ ಹೋಗ್ಬಿಡ್ತಾವೆ ನೋಡಪ್ಪ. ಅಷ್ಟು ನೆಮ್ಮದಿಯಿಂದ ಐತಿ. ಅದಷ್ಟು ತಣ್ಣಗಿತ್ತು ಗುಡಿ, ಮಾತ್ರ ಸಖತ್ತೈತಿ. ಅದ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅದನ್ನು ಮ್ಯಾಲೆಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು ಅಂದ್ರೆ ಅದಷ್ಟು ವಿಡಿಯೋ ಅದು ಮಾಡ್ಕೊಂಡು ಅದೆಲ್ಲ ಹಣ್ಕಾಯಿ ಮಾಡಿಸ್ಕೊಂಡು ಹೊರಗೆ ಬಂದ್ವಿ. ಇಲ್ಲಿನ ಸಣ್ಣ ಸಣ್ಣ ದೇವ್ರ ಗುಡಿ ಅದಾವ ಅಲ್ಲಿ ಒಳಗದು. ಮತ್ತು ಇಲ್ಲಿನ ಐತಿ ಶಿವಪ್ಪನ ಗುಡಿ ಒಂದು ಒಳಗೆ, ಅಲ್ಲಿನ ಆಯ್ತು. ಅಲ್ಲಿ ಪೂಜೆ ಅದು ಎಲ್ಲ ಮಾಡಿದ್ವಿ. ಅದಾದಮೇಲೆ ಇಲ್ಲಿ ಹೊರಗೆ ಬಂದ್ವಿ. ಹೊರಗೆ ಬಂದಾಗ ಇದೆ ನೋಡ್ರಿ ಅದ್ರ ಕಡೆಗೆ ಅದು ಆರಾಮ ಮೈಕೊಂಡು ನಿಂತ್ಕೊಂಡೈತಿ. ಆಮೇಲೆ ಇಲ್ಲಿ ಅಲ್ಲಿ ಗೋಪುರ ಕಾಣಿಸಕತ್ತೈತಲ್ಲ, ಅದ ಎಲ್ಲಮ್ಮನ ಗುಡಿ. ಚಂದ ಕಾಣಿಸ್ತೈತಿ. ಇಲ್ಲಿಂದ ಅಲ್ಲೇ ಶಾರ್ಟ್ಕಟ್ ರೂಟ್ ಇದೆ ಬಸವಣ್ಣನ ಗುಡಿಗೆ ಮತ್ತು ಎಲ್ಲಮ್ಮನ ಗುಡಿಗೆ. ಬಸವಣ್ಣನ ಗುಡಿಯಿಂದ ಇದೊಂದು ಕೆರೆ ಐತಿ, ಏದ ಹಿಂದಿಂದ ಬಸವಣ್ಣನ ಗುಡಿ. ಆಮೇಲೆ ನಮ್ಮ ಅಪ್ಪಾಜಿ ಪಾಪ ಸುಸ್ತಾಗಿ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ ಬಿಸಿಲಿಗೆ. ಆಮೇಲೆ ನೋಡ್ರಿ ಇಲ್ಲಿ ಬಸವಣ್ಣ ಗುಡಿಯಿಂದ ಬರುತ್ತಾನೋ ಗುಡಿ, ಸಖತ್ ಗುಡಿ. ಆಮೇಲೆ ಇದು ಎಲ್ಲಮ್ಮನ ಗುಡಿ ಪಕ್ಕಕ್ಕೆ ಐತಿ ಪರಶುರಾಮನ ಅಲ್ಲೆಲ್ಲ ಮುಗೀತು. ಆಮೇಲೆ ಇಲ್ಲಿ ಹೊರಗೆ ಬಂದು ನೋಡ್ತೀವಿ, ಇನ್ನೂ ರಶ್ ಸಹ ಕಡಿಮೆ ಆಗಿರಲಿಲ್ಲ. ಆಮೇಲೆ ಪ್ರಸಾದ ಉಂಡು ಹೋದ್ರ ನಮ್ಮ ಅಪ್ಪಾಜಿ ನಮ್ಮವ್ವ ತಾಟ್ ತೊಗೊಂಡು ಬಂದರು. ಆದ್ರೂ ಜಗ್ಗ ಅಂದ್ರೆ ಜಗ್ಗಗತ್ಲಿತ್ತು ಗುಡಿ. ಪ್ರಸಾದ ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಖಾಲಿ ಆಗಿತ್ತು. ಯಾಕಂದ್ರೆ ನಮ್ದು ತಪ್ಪದು, ನಾವು ಲೇಟಾಗಿ ಬಂದ್ವಿ. ಗುಡಿಗೆ ಹೋದ್ರತ್ ಬಿಡ ಅಂತಂದು ಅಷ್ಟೊತ್ತಿಗೆ ಪ್ರಸಾದ ಅದು ಖಾಲಿ ಆಗಿತ್ತು ನೋಡ್ರಿ. ಎಲ್ಲ ಖಾಲಿ ತೊಗೊಂಡು ಹೊಂಟಾರ. ನೋಡೋಣ ಏನಾರ ಇತ್ತಿದ್ದು ತಿಂದು ಹೋದ್ರಾತ. ಯಾಕಂದ್ರೆ ದೇವ್ರ ಗುಡಿ ಬಂದಾಗ ಹಂಗೆ ಹೋಗ್ಬಾರ್ದಲ್ಲ, ಒಂದು ಸ್ವಲ್ಪ ಪ್ರಸಾದ ತೊಗೊಂಡು ಹೋಗ್ಬೇಕು, ಸೊಪ್ಪು ತೋರಿಸ್ಬಾರ್ದು ದೇವ್ರ ಗುಡಿ ಬಂದಾಗ ಅಂತಂದು. ಮುಳ್ಗಾಯಿ ಪಲ್ಯ ಇತ್ತು, ಗೋಧಿ ಹುಗ್ಗಿ ಅದು ಖಾಲಿ ಆಗಿತ್ತು. ನಮ್ಮವ್ವ ಅದು ಬಿಡಲಿಲ್ಲ, ಗೋಧಿಗೆ ಸಿಕ್ಕಟ್ಟು ಸಿಗಲಿ ಒಂದು ತುತ್ತರ ಸಿಗಲಿ ಅಂತಂದು ಅನ್ನನಾಗ ಎವ್ರು ಹಾಕ್ಕೊಳತ್ತಿದ್ರು ಆಂಟಿಯರು ನಮ್ಮವ್ವಾರು. ಅದು ಎಲ್ಲ ಪಾಪ ನಮ್ಮ ಅಪ್ಪಾಜಿಗೆ ಗೋಧಿ ಹುಗ್ಗಿ ಸಿಗಲಿಲ್ಲ, ನನಗೆ ನಮ್ಮಮ್ಮಗೆ ನಮ್ಮವ್ವಾಗ ಸಿಕ್ತು ಗೋಧಿ ಹುಗ್ಗಿ. ಎಷ್ಟರ ಸಿಗಲಿ ಪ್ರಸಾದನ ಅಷ್ಟ ಊಟ ಮಾಡಿದ್ವಿ ನಾವು. ಅನ್ನನೂ ಸ್ವಲ್ಪನೂ ಉಳ್ದಿತ್ತು ಅನಿಸ್ತೈತಿ ಲಾಸ್ಟಿಗೆ. ಪಾಪ ನಮ್ಮ ಹಿಂದೆ ಬಂದವ್ರಿಗೆ ಅನ್ನನೂ ಸಿಕ್ಕಿಲ್ಲ, ಏನೂ ಇಲ್ಲ. ನಮ್ಗೇನು ಸ್ವಲ್ಪ ಅನ್ನ ಸಾರು ಮುಳ್ಗಾಯಿ ಪಲ್ಯ ಅದು ಸಿಕ್ಕಿದ್ದು. ಪಾಪ ನಮ್ಮ ಹಿಂದೆ ಬಂದವ್ರದ್ದು ಹಂಗೆ ಹೋದರು. ಆಮೇಲೆ ನಮ್ಮ ಅವ್ವಾಗ ನಮ್ಮ ಅಮ್ಮಗೇನ ಬಳೆ ಅದು ಇಡಿಸ್ಕೊಂಡ್ರು, ದೇವ್ರ ಗುಡಿ ಬಂದಾಗ ಹಂಗೆ ಹೋಗ್ಬಾರ್ದು ಅಂತಂದು. ಅದು ಚೆನ್ನಾಗೇ ಇದ್ವು ಬಳೆ, ಅದಕ್ಕೋಸ್ಕರ ಬಳೆ ಅದು ಇಡಿಸ್ಕೊಂಡ್ರು ಇಬ್ರು. ನಾ ಹಂಗೆ ಸುಮ್ಮನೆ ನಿಂತ್ಕೊಂಡು ನೋಡತ್ತಿದ್ದೆ. ಅಲ್ಲಿ ಎಲ್ಲ ಮುಂದೆ ಎಷ್ಟು ಚಂದ ಹಾಡು ಹೇಳಕತ್ತಿದ್ರು ಅಂದ್ರೆ ಆಕಿನ ವರ್ಣನೆ ಮಾಡಿ ಸಖತ್ತಾಗಿ ಹಾಡು ಹೇಳತ್ತಿದ್ರು. ಜಗ್ಗ ಇಷ್ಟ ಆಯ್ತು ಹಾಡು ಕೇಳಕತ್ರ. ಹಂಗೆ ಸುಮ್ಮನೆ ಕೇಳ್ಕೊಂತಾನೆ ಇರ್ಬೇಕಂತ ಯಮ್ಮ ಒಂದು ಹಾಡು ಹೇಳಿ ವಿಡಿಯೋ ಮಾಡ್ತಾನೆ ಅಂದೆ. ಆಮೇಲೆ ಅವರು ಖುಷಿಯಿಂದನೇ ಹಾಡು ಹೇಳಿದ್ರು, ಚಂದ ಹೇಳಿದ್ರು ಅಮ್ಮಾರು ಮಾತ್ರ. ಚಂದ ಹಾಡು ಹೇಳಿದ್ರು. ಎಲ್ಲಮ್ಮನ ಮ್ಯಾಗಂತೂ ಕೇಳ್ಕೊಂಡು ನಿಂತ್ಕೊಳಕತ್ರ ನನಗೆ ಕೇಳ್ತಾನೆ ಇರ್ಬೇಕು ಅನಿಸ್ತು. ನನಗಂತಲ್ಲ ಎಲ್ಲರಿಗೂ ಹಂಗೆ, ಎಲ್ಲವನ್ನ ಮಹಿಮನ ಹಂಗೈತಿ. ಆಮೇಲೆ ಜೋಗಮ್ಮರು ನೋಡಕತ್ರ ನಮ್ಮ ಅಮ್ಮನ ನೆನಪಾಗಕತ್ತಿದ್ಲು ಪಾಪ. ಆಮೇಲೆ ಬಸವಣ್ಣಂದು ಎಲ್ಲ ಮುಂದೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಈ ಕಡೆ ಮಸೂದಿ ಅದು ಐತಿ, ನಾನು ಒಂದ್ಸಲ ನೋಡಿದ್ದಿಲ್ಲ ಅದನ್ನು. ಈ ಸಲ ಹೋದ್ರೂ ಅದಕ್ಕೆ ಒಳಗೆ ಹೋಗಿ ಅದು ನೋಡ್ಕೊಂಡು ಬಂದ್ವಿ. ಹಂಗೆ ನಮ್ಮ ಅಪ್ಪಾಜಿಗೆ ಏನು ಅನಿಸ್ತು ಅಪ್ಪಾಜಿ ಬಂದಿದ್ದಕ್ಕೆ ಅಂತ ಕೇಳಿದೆ. ದೇವ್ರಿಗೆ ಬಂದ್ರೆ ಏನು ಅನಿಸ್ತೈತಿ, ಎಲ್ಲ ಚಲೋನ ಅನಿಸ್ತೈತಿ ಅಂತಂದ್ರೆ ಹಂಗೆ ಕಾಡ್ಸಾಡಿದೆ ನಾನು. ಆಮೇಲೆ ನಮ್ಮ ಅವ್ವನ ಮಾತಾಡಿಸ್ತೇನೆ ನೋಡ್ರಿ ಇಲ್ಲಿ. ಅವ್ರು ಏನು ಹೇಳ್ತಾಳೆ ಕೇಳ್ರಿ ನೀವು. ನಮ್ಮ ಅವ್ವ ಎಲ್ಲ ಮುಂದೆ ನಮ್ಮ ದೇವರು ನಾವು ವರ್ಷ ಶ್ರಾವಣದಾಗ ಬರ್ತೇವಿ, ಹಣ್ಕಾಯಿ ಮಾಡ್ಸ್ಕೊಂಡು ಹೋಗ್ತೀವಿ. ನಮಗೆಲ್ಲ ಸುಖ ಇಟ್ಟಾಳ. ಆದ್ರೆ ಗೋಧಿ ಸಿಗಲಿಲ್ಲ.
ಮತ್ತೇನು ಸಿಕ್ತು? ಅನ್ನ ಸಾರು ಸಿಕ್ತು. ಅನ್ನ ಸಾರು ಸಿಕ್ತು. ಫಸ್ಟಿಗೆ ಉಂಡಿದ್ರೆ ಗೋಧಿ ಗಿತ್ತು. ನಾವು ಬಸವಣ್ಣ ಹೋದ್ವಿ. ಒಂದು ತುತ್ತು ಇಟ್ಟಿದ್ಬೇಕು ನಾವು ಉಂಡ್ವಿ. ಒಂದು ತುತ್ತು ಇಟ್ಟಿದ್ದಕ್ಕೆ ಉಂಡ್ವಿ ನಾವು. ಉಣ್ಣೋದು ಬಿಟ್ಟು ಇಟ್ಟಿದ್ವಿ ನಮಗೆ. ಆದ್ರೆ ನನ್ನ ಮಗನ ಸಿಟ್ಟು ಕಡಿಮೆ ಮಾಡುವ ಅಂತ ಬೇಡ್ಕೊಂಡೆ ಅಷ್ಟೇ. ಏರ್ಕಿಂತ ಬರ್ತಾನ ಇನ್ನೂ ಇಲ್ಲ ಮುದುಕಿ ಇನ್ನೂ ಮುದುಕಿ ಬಂದಿಲ್ಲವ. ಮತ್ತೇನು ಬೇಡ್ಕೊಂಡು? ಮಾಡ್ಕೊಂಡೆ ನಾಲ್ಕವ ನೌಕರಿ ಸಿಗಲ್ವ. ಮತ್ತು ನನ್ನ ಮಗಳ ಮದುವೆ ಆಗ್ಬೇಕು. ನನ್ನ ಮಗಳು ಚಲೋ ಮನೆ ಸಿಗ್ಬೇಕು ನನಗೆ. ಆತಾ ದೇಗೇರಿ ಬಂದಿದ್ದು ಖುಷಿ ಆತ ನಿಮ್ಗೆ? ದೇಗೇರಿ ಬಂದು ಖುಷಿ ಆಯ್ತು. ಅಪ್ಪ ಅವ್ವ ಎಲ್ಲರೂ ಹೋಗ್ಲಿ, ಯಾವ್ದೋ ದೇವ್ರಿಗೆ ಹೋಗ್ಲಿ, ತಮ್ಮ ಬಗ್ಗೆ ಒಟ್ಟ ಏನು ಕೇಳ್ಕೊಳಂಗಿಲ್ಲ. ಏನೋ ಇದ್ರೂ ನನ್ನ ಮಕ್ಕಳಿಗೆ ಕೊಡಲಿ ಅಂತನ ಬೇಡ್ಕೊತಾರ. ಅದಕ್ಕೆ ಹೇಳ್ತಾರ ತಂದೆ ತಾಯಿಗಿಂತ ದೇವರು ಮತ್ತೊಂದಿಲ್ಲ ಅಂತಂದು.